ನಮಸ್ಕಾರ ರೈತ ಬಾಂಧವರೇ. ಇವತ್ತು ಮ್ಯಾಗೇರಿ ಗ್ರಾಮದ ಬಸಲಿಂಗಯ್ಯ ಸ್ವಾಮಿ ಅವರು ಹೊಲದಲ್ಲಿದ್ದೀವಿ. ಅವರು ನಮ್ಮ ನವಭಾರತ ಕಂಪ್ನಿಯ ಉತ್ಪನ್ನ ಆಗಿರ್ತಕ್ಕಂಥ ವಿಜಯ ಗ್ರೋಮಿನ್, ಮೋರ್ಸ್ನೇನು, ವಜ್ರಾನ್ ಅಂತ ಪ್ರಾಡಕ್ಟನ್ನು ಕಳೆದೊಂದು 2-3 ವರ್ಷದಿಂದ ಅವರು ಕಬ್ಬಿನ ಬೆಳೆಗೆ ಯೂಸ್ ಮಾಡ್ತಾ ಬಂದಿದ್ದಾರೆ. ಅದು ರಿಸಲ್ಟ್ ಯಾವ ಥರ ಅವರಿಗೆ ಕೊಟ್ಟಿದೆ, ಏನು ಚೇಂಜಸ್ ಆಗಿದೆ ಅಂತಕ್ಕಂಥ ಸ್ವತಃ ರೈತರಿದ್ದಾರೆ, ಅವ್ರ ಮೇಲೆ ಕೇಳಿದ್ಕೊಂಡು ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮನ್ನು ಪರಿಚಯ ಮಾಡಿಕೊಡ್ತೀನಿ ಸರ್. ನನ್ನ ಹೆಸರು ಬಸಲಿಂಗಯ್ಯ ನಡುವಿನ ಅಂತ, ಬಾಗಲಕೋಟೆ ಜಿಲ್ಲಾ, ಬಾಗಲಕೋಟೆ ತಾಲೂಕು, ಚಿಕ್ಕಮಗಳೂರು ಗ್ರಾಮ ಸರ್. ಹೌದು ಸರ್. ಸರ್ ಎಷ್ಟು ವರ್ಷ ತಾವು ಕಬ್ಬಿನ ಸರ್ ನಾವು ಕಬ್ಬು ಬೆಳೆಯೋಕ್ಕಿಂತ 10 ವರ್ಷ ಆಯಿತು. ಆದರೆ ನಿಮ್ಗೆ ಇದು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಈಗೇನೈತದ ನಿಮ್ಮ ಸಾವಯವ ಗೊಬ್ಬರ ಯೂಸ್ ಮಾಡೋಕೈತಿ 2-3 ವರ್ಷ ಆಯಿತು. ಯಾವ್ಯಾವ ಪ್ರಾಡಕ್ಟನ್ನು ತಾವು ಯೂಸ್ ಮಾಡಿದ್ವಿ ಸರ್? ನಮ್ಮ ನವಭಾರತ ಕಂಪ್ನಿ ಗೊಬ್ಬರ ಯೂಸ್ ಮಾಡಿ. ನವಭಾರತ ಕಂಪ್ನಿ ಸರ್, ವಜ್ರ, ಆಮೇಲೆ ವಿಜಯ ಗ್ರೂಮಿನ, ಯಾವ 369 ಯೂಸ್ ಮಾಡಿ ಸರ್. ಏನೇನು ಚೇಂಜಸ್ ಬದಲಾವಣೆ ಆಗಿದೆ ಸರ್? ಇದರೊಳಗೆ ಕುಳಿ ಜಾಸ್ತಿ ಬರುತ್ತೆ ನಿಮ್ಮ ಗೊಬ್ಬರ ಯೂಸ್ ಮಾಡಿ. ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಹೊಲ ಏನು ಭೂಮಿ ಮಣ್ಣು ಫಲವತ್ತತೆ ಹೆಚ್ಚಾಗುತ್ತೆ. ಆಮೇಲೆ ಮಿದು ಆಗುತ್ತೆ ಸರ್. ರಾಸಾಯನಿಕ ಗೊಬ್ಬರಕ್ಕೆ ಹಾರ್ಡಾಗುತ್ತೆ, ಸಿಟಿ ಬರ್ತೈತಿ. ಇದಕ್ಕೆ ಮಿದು ಆಗುತ್ತೆ ಸರ್. ಎಷ್ಟು ಟನ್ ಇಳುವರಿ ತೆಗೆದು ಸರ್ ಈಗ ರಾಸಾಯನಿಕ ಬಳಸೋದ್ರಿಂದ? ಮತ್ತು ಈ ರಾಸಾಯನಿಕ ಅದಕ್ಕೆ ನಮ್ಗೆ ಎಕರೆಗೆ 60-65 ಅದಕ್ಕೆ ಬಿದ್ದರೆ ಇದು 70-75 ಒಂದು 10 ಟನ್ ಅಂತೂ ಜಾಸ್ತಿ ಬರ್ತದೆ. 10 ಟನ್ ಜಾಸ್ತಿ ಬರ್ತದೆ. ಹೌದು. ತಾವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಸಂದೇಶ? ಇಲ್ಲ, ಈ ರಾಸಾಯನಿಕಕ್ಕಿಂತ ಕಡಿಮೆ ಮಾಡಿ ಇದನ್ನು ಹಾಕೋದು ಹೆಚ್ಚು, ಸಾವಯವ ಗೊಬ್ಬರನೇ ಹೆಚ್ಚು ಯೂಸ್ ಮಾಡಿದ್ರೆ ಭೂಮಿನೂ ಫಲವತ್ತತೆ ಆಗುತ್ತೆ. ಮುಂದೆ ಏನೈತಲ್ರಿ ಇಳುವರಿನೂ ಜಾಸ್ತಿ ಬರುತ್ತೆ. ನಮ್ಗೆ ಎರಡೂ ಥರ ಅನುಕೂಲ ಇದೆ ಅದರಿಂದ. ಭೂಮಿನೂ ಕೆಡೋದಿಲ್ಲ, ನಮ್ಗೆ ಇಳುವರಿನೂ ಜಾಸ್ತಿ ಇದೆ. ಓಕೆ ಸರ್, ಮಾಹಿತಿ ಧನ್ಯವಾದ. ಕೇಳಿದ್ರಲ್ಲ ರೈತ ಬಂದವರು, ಇದು ಸ್ವಾಮಿಯವರು ಸದಾ ತಾವು ಯೂಸ್ ಮಾಡಿ ಕಂಡುಕೊಂಡಿರ್ತಕ್ಕಂಥ ಅನುಭವ ಇವತ್ತು ನಮ್ಮ ಜೋಡಿ ವ್ಯಕ್ತಪಡಿಸಿದರು. ಭೂಮಿಗೆ ಬಲ, ನಂತರ ಇಳುವರಿ ಕೂಡ ಒಳ್ಳೆ ಚೆನ್ನಾಗಿ ತೆಗಿಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ರಾಸಾಯನಿಕ ಬಳಸೋದ್ರಿಂದ ಭೂಮಿ ಎಲ್ಲ ಹಾಳಾಗುತ್ತೆ, ಸಾವಯವ ಬಳಸೋದ್ರಿಂದ ಭೂಮಿ ಎಲ್ಲ ಮೃದುವಾಗ್ತೈತಿ. ಅವರು ನಮ್ಮ ಮೋರ್ಸ್ನೇನು ಬಳಸೋದ್ರಿಂದ ಕುಳಿ ಚೆನ್ನಾಗಿ ಕೇಳ್ತೈತಿ ಅಂತ ಹೇಳಿದರು. ಅಂತ ಮರಿಗಳ ಸಂಖ್ಯೆ ಜಾಸ್ತಿಯಾಗಿ ಒಳ್ಳೆಯ ಗಣಿಕೆ ಲೆಂತ್ ಬರ್ತೈತಿ, ಗ್ರೀನಿಸ್ ಇರ್ತೈತಿ. ಎಲ್ಲ ರೈತರು ಕೂಡ ಇನ್ನು ಸಾವಯವವನ್ನು ಬಳಸ್ಬೋದು. ನವಭಾರತ ಕಂಪ್ನಿ ಎಲ್ಲ ಉತ್ಪನ್ನಗಳನ್ನು ಯೂಸ್ ಮಾಡ್ಬೋದು ಅಂತಕ್ಕಂಥ ಅವರು ಯೂಸ್ ಮಾಡಿ ಕಂಡುಕೊಂಡಿರ್ತಕ್ಕಂಥ 1-2 ಮಾತುಗಳನ್ನು ನಮ್ಮ ಜೋಡಿ ಇವತ್ತು ಹಂಚಿಕೊಂಡ್ರು. ಎಲ್ಲ ರೈತರು ಕೂಡ ಯೂಸ್ ಮಾಡೋಕೆ ಅಡ್ಡಿಲ್ಲ ಅಂತ ಒಂದು ಸಂದೇಶವನ್ನು ಹೇಳಿದ್ರ ಜೊತೆಗೆ ರಾಸಾಯನಿಕನ ಕಡಿಮೆ ಮಾಡಿ ಸಾವಯವಕ್ಕೆ ಹೆಚ್ಚು ಒತ್ತು ಕೊಡುವಂಥ ಮಾತನ್ನು ಅವರು ಇವತ್ತು ನಮ್ಮ ಜೋಡಿ ಹಂಚಿಕೊಂಡಿದ್ದಾರೆ. ನಮಸ್ಕಾರ.